ವಿಮಾನ ಪೈಲಟ್ಗಳ ಶರ್ಟ್ ಹಿಂಭಾಗ ಯಾಕೆ ಹರಿದಿರುತ್ತೆ? ಇದು ಸಾಮಾನ್ಯ ಘಟನೆಯೋ ಅಥವಾ ಗೌರವಾನ್ವಿತ ಸಂಪ್ರದಾಯವೋ? ಪೈಲಟ್ ತರಬೇತಿಯಲ್ಲಿನ ಒಂದು ಕುತೂಹಲಕಾರಿ ಆಚರಣೆಯನ್ನು ತಿಳಿಯೋಣ ಬನ್ನಿ. ವಿಮಾನ ಪೈಲಟ್ಗಳನ್ನು ತಯಾರು ಮಾಡುವ ಅಕಾಡೆಮಿಗಳಲ್ಲಿ ಹಲವರ ಶರ್ಟ್ ಹಿಂಭಾಗ ಹರಿದು ತೂಗು ಹಾಕಿರುತ್ತದೆ. ಈ ತೂಗುವ ಶರ್ಟ್ಗಳ ಹಿಂಭಾಗದಲ್ಲಿ ವಿವಿಧ ಅಕ್ಷರಗಳು, ಗುರುತುಗಳು ಇರುತ್ತವೆ. ಹೀಗೆ ಶರ್ಟ್ಗಳ ಹಿಂಭಾಗವನ್ನು ಮಾತ್ರ ಯಾಕೆ ಹರಿದು ತೂಗು ಹಾಕುತ್ತಾರೆ? ಅದರ ಮೇಲಿರುವ ಅಕ್ಷರಗಳು, ಗುರುತುಗಳ ಅರ್ಥ ನಿಮಗೆ ಗೊತ್ತಾ? ಪೈಲಟ್ಗಳ ಶರ್ಟ್ ಹಿಂಭಾಗವನ್ನು ಹರಿದು ತೂಗು ಹಾಕುವುದು ಸಾಮಾನ್ಯ ವಿಷಯವಲ್ಲ. ವಿದ್ಯಾರ್ಥಿಗಳಾಗಿದ್ದವರು ಪೈಲಟ್ಗಳಾದಾಗ ಅವರನ್ನು ಗೌರವಿಸಲು ಮಾಡುವ ಸಂಪ್ರದಾಯದಂತೆ ಈ ಆಚರಣೆ ನಡೆಯುತ್ತದೆ. ಪೈಲಟ್ ತರಬೇತಿ ಪಡೆಯುತ್ತಿರುವ ವಿದ್ಯಾರ್ಥಿಗಳು ಮೊದಲ ಬಾರಿಗೆ ವಿಮಾನವನ್ನು ಒಂಟಿಯಾಗಿ ಚಲಾಯಿಸಿದ ನಂತರ ಅವರ ಶರ್ಟ್ ಹಿಂಭಾಗ ಹರಿಯಲಾಗುತ್ತದೆ. ಈ ವಿದ್ಯಾರ್ಥಿಗಳ ಶರ್ಟ್ ಹಿಂಭಾಗವನ್ನು ಅವರ ಗುರುಗಳು ಹರಿಯುತ್ತಾರೆ. ಪ್ರತಿ ಪೈಲಟ್ ಜೀವನದಲ್ಲಿ ಮೊದಲ ಬಾರಿಗೆ ವಿಮಾನವನ್ನು ಒಬ್ಬಂಟಿಯಾಗಿ ಚಲಾಯಿಸುವುದು ಒಂದು ದೊಡ್ಡ ಸಾಧನೆ, ಮರೆಯಲಾಗದ ಅನುಭವ. ಮೊದಲ ಬಾರಿಗೆ ವಿಮಾನವನ್ನು ಒಬ್ಬಂಟಿಯಾಗಿ ಚಲಾಯಿಸುವಾಗ ಗುರುಗಳ ಹಸ್ತಕ್ಷೇಪವಿಲ್ಲದೆ ಕಲಿತದ್ದನ್ನೆಲ್ಲ ಸ್ವತಃ ಮಾಡಬೇಕು. ವಿಮಾನ ಪ್ರಯಾಣದಲ್ಲಿ ಟೇಕ್ ಆಫ್, ಲ್ಯಾಂಡಿಂಗ್ ತುಂಬ ಕಷ್ಟ ಅಂತ ಹಲವರಿಗೆ ಗೊತ್ತು. ಇವನ್ನೆಲ್ಲ ಗುರುಗಳ ಸಹಾಯವಿಲ್ಲದೆ ವಿದ್ಯಾರ್ಥಿಗಳು ಮಾಡಬೇಕು. ವಿಮಾನವನ್ನು ಒಬ್ಬಂಟಿಯಾಗಿ ಚಲಾಯಿಸಲು ಸಿದ್ಧನಿದ್ದೇನೆ ಎಂದು ವಿದ್ಯಾರ್ಥಿಗಳು ತೋರಿಸುವ ಸಮಯ ಇದು. ಈ ಪ್ರಕ್ರಿಯೆ ಪೈಲಟ್ ಪರವಾನಗಿ ಪಡೆಯುವಲ್ಲಿ ಮುಖ್ಯ ಭಾಗ. ಹಾಗಾಗಿ ಆ ಪ್ರಯತ್ನದಲ್ಲಿ ಗೆಲ್ಲಬೇಕೆಂಬ ಆಸಕ್ತಿ ಹೊಸ ಪೈಲಟ್ಗಳಿಗೆ ಹೆಚ್ಚಿರುತ್ತದೆ. ಆದರೆ ಅವರು ಮೊದಲ ಬಾರಿಗೆ ವಿಮಾನವನ್ನು ಚಲಾಯಿಸಿದ ನಂತರ ನಡೆಯುವುದೇ ಆಶ್ಚರ್ಯ. ಮೊದಲ ಬಾರಿಗೆ ವಿಮಾನವನ್ನು ಒಬ್ಬಂಟಿಯಾಗಿ ಚಲಾಯಿಸಿದ ನಂತರ ಹೊಸ ಪೈಲಟ್ ಶರ್ಟ್ ಹಿಂಭಾಗವನ್ನು ಗುರುಗಳು ಕತ್ತರಿಯಿಂದ ಹರಿಯುತ್ತಾರೆ. ಆನಂತರ ಹರಿದ ಶರ್ಟ್ ಮೇಲೆ ಹೊಸ ಪೈಲಟ್ ಹೆಸರು ಮತ್ತು ಅವರು ಚಲಾಯಿಸಿದ ವಿಮಾನದ ವಿವರಗಳನ್ನು ಬರೆಯುತ್ತಾರೆ. ರನ್ವೇ, ಏರ್ಪೋರ್ಟ್ ಕೋಡ್ಗಳಂತಹ ಅಂಶಗಳನ್ನು ಸಹ ಗುರುತಿಸಲಾಗುತ್ತದೆ. ಇವುಗಳನ್ನು ಪೈಲಟ್ ತರಬೇತಿ ಶಾಲೆಗಳು ತಮ್ಮ ಆವರಣದಲ್ಲಿ ಗೌರವಯುತವಾಗಿ ತೂಗು ಹಾಕುತ್ತವೆ. ಶರ್ಟ್ ಹಿಂಭಾಗವನ್ನು ಹರಿಯುವ ಈ ಘಟನೆ ಗುರುಗಳು ತಮ್ಮ ವಿದ್ಯಾರ್ಥಿಗಳ ಮೇಲೆ, ಅಂದರೆ ಪೈಲಟ್ಗಳ ಮೇಲೆ ಇಡುವ ನಂಬಿಕೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಈ ರೂಢಿ ಯಾಕೆ ಬಂತು ಅಂದರೆ, ಈ ಹಿಂದೆ ಸಂಪರ್ಕ ಸಾಧನಗಳಿಲ್ಲದ ಕಾರಣ ಯುವ ಪೈಲಟ್ಗಳು ಗುರುಗಳು ಮಾತನಾಡುವುದು ಕಷ್ಟವಾಗಿತ್ತು. ಹಾಗಾಗಿ ವಿದ್ಯಾರ್ಥಿಗಳನ್ನು ಸಂಪರ್ಕಿಸಲು ಅವರ ಶರ್ಟ್ ಹಿಂಭಾಗವನ್ನು ಗುರುಗಳು ಹಿಡಿದು ಎಳೆಯಬೇಕಾಗಿತ್ತು. ಇದನ್ನು ಮುಂದುವರಿಸುತ್ತಾ ಇಂದಿಗೂ ಪೈಲಟ್ಗಳ ಶರ್ಟ್ಗಳನ್ನು ಹರಿಯುತ್ತಾರೆ. ಇನ್ನೂ ಕೆಲವೊಂದು ದೇಶಗಳಲ್ಲಿ ಒಬ್ಬ ಪೈಲಟ್ ವಿಮಾನವನ್ನು ಯಶಸ್ವಿಯಾಗಿ ಚಲಾಯಿಸಿದ ನಂತರ ಅವನ ಮೈ ಮೇಲೆ ಒಂದು ಬಕೆಟ್ ನೀರನ್ನು ಸುರಿಸುವ ಮೂಲಕ ಆ ಗೆಲುವನ್ನು ಸಂಭ್ರಮಿಸುತ್ತಾರೆ. ಇದೇ ರೀತಿ ಇಂಟ್ರೆಸ್ಟಿಂಗ್ ಸ್ಟೋರಿಗಳಿಗಾಗಿ ನಮ್ಮ ಚಾನೆಲ್ನ ವಾಚ್ ಮಾಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಸ್ಟೋರಿ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.